ಎರಡು ಪ್ರಶ್ನೆಗೆ ಕೊಟ್ಟ ಉತ್ತರ ಇವತ್ತಿನವರೆಗೂ ವಾಷಿಂಗ್ಟನ್ ಅಥವಾ ನ್ಯೂಯಾರ್ಕ್ನಲ್ಲಿ ಅಬ್ದುಲ್ ಕಲಾಂ ಅವರನ್ನ ಐಕಾನ್ ಆಗಿ ಕಂಡಿದ್ದಾರೆ. ಶಿಕ್ಷಣ ಅಂದರೆ ಸತ್ತಾಗೋ ಸಚ್ಚಾರಿತ್ರವನ್ನು ಇತ್ತು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡುವುದು ಶಿಕ್ಷಣ. 90% 85 90 100 ಅಂಕ ಪಡೆದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಆಗಬೇಕಾಗ್ತದೆ. ನಮ್ಮ ಈಗಿನ ಮಕ್ಕಳು ನಾನು ಈಗಿನ ಮಕ್ಕಳು 99% ಮಾಡ್ತಾರೆ. ಅದು ಬದುಕು ಕಟ್ಟಿಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಬದುಕು ಅನ್ನೋದು ಏನು ಕೇಳಿದ್ರೆ ಶೂನ್ಯ ಕ್ವಶನ್ ಮಾರ್ಕ್ ಆಗಿರುತ್ತದೆ. ಅದು ನಮ್ಮ ಮಧ್ಯಮ ವರ್ಗದ ಸಮುದಾಯದಲ್ಲಿ ಎದುರಿಸುವಂತಹ ಇದನ್ನ ಕಾರ್ಲ್ ಮಾರ್ಕ್ಸ್ ಬಹಳ ಚಂದ ಹೇಳ್ತಾನೆ. ಅಬ್ದುಲ್ ಕಲಾಂ ಅವರ ಮಾತಿಗೆ ಸಚ್ಚಾರಿತ್ರವೇ ಶಿಕ್ಷಣ ಅನ್ನುವಾಗ ಕಾರ್ಲ್ ಮಾರ್ಕ್ಸ್ ಅನ್ನುವ ಜಗತ್ತಿನ ಕಾರ್ಯ ಸಿದ್ಧಾಂತವನ್ನು ಪ್ರತಿಪಾದಿಸುವ ಕಾರ್ಲ್ ಮಾರ್ಕ್ಸ್ ದ ಲಾಸ್ಟ್ ಲೆಕ್ಚರ್ ಅನ್ನುವ ಕೃತಿ ಕನ್ನಡಕ್ಕೆ ಏಕೆ ಸಿಗುವಲ್ಲಿ ಬಂದಿರುವಂತಹದ್ದು. ನಮ್ಮ ನಡುವಿನ ಸಾಧಕರನ್ನ ನಮ್ಮವರೇ ಗುರುತಿಸುವಂತೆ, ನಮ್ಮವರೇ ಬೆಂಬಲಿಸುವಂತೆ ಆ ಪ್ರತಿಭೆ ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಹಾಗೆ ನೋಡಿದರೆ ನಿಜವಾಗ್ಲೂ ನೀವೆಲ್ಲ ಅದೃಷ್ಟವಂತರು. ನಾವೆಲ್ಲ ಅಂಥದ್ದು ಯಾವುದೇ ನೆನಪಿಕೆ ಇಲ್ಲದೆ ನಾನು ಸತೀಶ್ ಎಲ್ಲ ಅಂಥದ್ದು ಯಾವುದೇ ನೆನಪಿಕೆ ಅದೆಲ್ಲ ಏನೂ ಇಲ್ಲದೆ ಒಂದು ಹಂತಕ್ಕೆ ನಾವು ನಮ್ಮದೇ ಸಂತೋಷದ ಮೇಲೆ ನಾವು ನಿಂತ್ಕೊಂಡಿದ್ದೇವೆ. ಹಾಗಾಗಿ ನಿಜಕ್ಕೂ ನೀವೆಲ್ಲ ಅದೃಷ್ಟವಂತರು. ಇಂದಿನ ಈ ನೆನಪಿಕೆ ಕಾರ್ಯಕ್ರಮದ ಮೂಲಕ ಒಂದಿಷ್ಟು ಪ್ರೇರಣೆಯನ್ನು ಪಡ್ಕೊಂಡು ನೀವು ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ನಾನು ಪದವಿ ಮುಗಿಸಿ ಧಾರವಾಡದ ವಿಶ್ವವಿದ್ಯಾಲಯಕ್ಕೆ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆದುಕೊಳ್ಳೋದಕ್ಕೆ ಹೋಗಿದ್ದೆ. ನನ್ನ ಅಡ್ಮಿಷನ್ ಫಾರ್ಮ್ ಎಲ್ಲ ಮುಗಿ ಆ ಕನಸನ್ನ ನನಸು ಮಾಡೋದಕ್ಕೆ ನಾವು ಯಾವ ರೀತಿಯ ನಮ್ಮ ಕರ್ತವ್ಯಗಳನ್ನ ಮತ್ತು ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅನ್ನೋದ್ರ ಕುರಿತು ತುಂಬಾ ಅರ್ಥದಾಯಕ ಸಾಧನೆ. ನೀವೆಲ್ಲ ಸಾಧಕ ವಿದ್ಯಾರ್ಥಿಗಳು ಒಂದು ಕನಸನ್ನ ಇಟ್ಟುಕೊಂಡಿದ್ದೀರಿ. ಆ ಕನಸನ್ನು ನನಸು ಮಾಡಬೇಕಾದರೆ ನಿಮ್ಮಲ್ಲಿ ಪ್ರಯತ್ನ, ಅದರ ಜೊತೆಯಲ್ಲಿ ಕಠಿಣ ಪರಿಶ್ರಮ ಬೇಕು. ಆ ದಿಸೆಯಲ್ಲಿ ಇದು ನಿಮ್ಮ ಮೊದಲ ಪ್ರಯತ್ನವಾಗಿದೆ. ಆ ಮೊದಲ ಪ್ರಯತ್ನದಲ್ಲಿ ನೀವು ಉನ್ನತ ದರ್ಜೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದೀರಿ. ಆ ದಿಸೆಯಿಂದ ಹೊನ್ನಾವರ ತಾಲೂಕಿನ ನಾಮಧಾರಿ ಸಂಘ ನಿಮಗೆ ಬೆನ್ನೆಲುಬು ಕೆಲಸವನ್ನ ಈಗ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯಾಗಿದ್ದೀರಿ. ಆದರೆ ಬದುಕಿನ ಪರೀಕ್ಷೆಯಲ್ಲಿ ನೀವು ಕೇವಲ ಇನ್ನು ಅಂಬೇಡ್ಕರ್ ವಿದ್ಯಾರ್ಥಿಗಳು. SSLC, PUC ಇದು ಪ್ರಾಥಮಿಕ ಹಂತ. ಮುಂದೆ ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ 90, 95, 99 ಗಳಿಸಿದ್ದೀರಿ. ಆದರೆ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಇಲ್ಲಿಯೇ ಮುಗಿಸಿರುವುದು ಜನ ಹಿರಿಯರಿಗೆ ಕೊಟ್ಟಿದ್ದೀರಿ. ಈಗ ಸೌಜನ್ಯವಾಗಿ ಸನ್ಮಾನ ಸ್ವೀಕರಿಸಿದ ನಂತರ ಅವರಿಗೆ ವಂದನೆಯನ್ನ ಅಥವಾ ನಮಸ್ಕಾರವನ್ನು ಕೊಡುವಂತಹ ಒಂದು ಸೌಜನ್ಯ ನಾವು ಬೆಳೆಸ್ಕೊಳ್ತಾ ಇಲ್ಲ. ಅದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಕೆಲಸ ಅಲ್ಲ, ಅದು ಮಾಲಕರು ಕೆಲಸಬಹುದು, ಅದು ನಮ್ಮಂತ ಶಿಕ್ಷಕರ ಕೆಲಸಬಹುದು. ನಾವು ಅದನ್ನು ಬೆಳೆಸಿಕೊಳ್ಳುವಂತಹ ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. ಅದನ್ನ ನಾವು ಬೆಳೆಸಬೇಕು. ಅನೇಕ ವಿದ್ಯಾರ್ಥಿಗಳು SSLC ಮತ್ತು PUCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ. ಹಾಗಾಗಿ ನಿಮಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಪುರಸ್ಕಾರ ಮಾಡ್ತಾ ಇದ್ದೀವಿ. ಈ ಪುರಸ್ಕಾರ ಮಾಡತಕ್ಕಂಥ ಅಂಕೆ ಕೆಳಗೆ ಇದ್ದವರು ಮತ್ತೆ ನಾವು ವರ್ಷ 90% SSLCಗೆ ಈ ವರ್ಷ 95%. ಕೆಲವರಿಂದ 95 ಆಗಿತ್ತು. ನಮ್ಮ ವಿಚಾರ ಹಾಗೆ ಮತ್ತು ನೀವೇ ಮೇಲೆ ಬರಬೇಕು, ಇಲ್ಲಾಂದ್ರೆ ನೀವು ಇರ್ತೀರ. 95 ಇದ್ದರೆ ನಾನು
ಪ್ರಯತ್ನ ಮಾಡಿ ಮುಂದಿನ ಸಲ ನಾನು 95, 96 ಮಾಡಬೇಕು ಅಂತ ನಿಮ್ಮ ಮನಸ್ಸು ಮೂಡಿರುವಂತ ಕಾರಣಕ್ಕೆ ನಾನು 95 ಎಲ್ಲ ನಮ್ಮ ಡಿಸ್ಕಸ್ ಮಾಡಿ ಇಟ್ಟಿದ್ದೇನೆ. ಹಾಗಾಗಿ ಅದೇ ತರ PUCಯಲ್ಲಿ ಕಳೆದ ವರ್ಷ 75%, ಹಿಂದಿನ ಅವಧಿಯಲ್ಲಿ 75% ಇಟ್ಟಿದೆ ಮತ್ತು 90% ಇಟ್ಟಿದೆ. ಈ ಅಂತ್ಯ ಸಂಖ್ಯೆಗಳನ್ನು ನೋಡಿದಾಗ ಬಹಳ ಖುಷಿ. ಮುಂದೆ ಎಷ್ಟು ಜನ ಉತ್ತಮವಾದಂತಹ